ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತೊಂದು ಒಳ್ಳೆ ಎಂತ ಗೊತ್ತುಂಟ, ಅಂಗನವಾಡಿ ಶಾಲೆಯಲ್ಲಿ ಮಿಲ್ಕ್ ಪೌಡರ್ ಸಿಗುತ್ತಲ್ವ. ಸಾಧಾರಣವಾಗಿ ಸ್ವಲ್ಪ ಮಂದಿ ಮನೆಯಲ್ಲಿ ಹಾಗೆಯೇ ಮೂಲೆಯಲ್ಲಿ ಬಿದ್ದಿರುತ್ತೆ. ಸೊ ಅದನ್ನು ಇಟ್ಕೊಂಡು ನಾವಿವತ್ತು ಒಂದು ಒಳ್ಳೆ ಮಿಲ್ಕ್ ಮೇಡ್ ರೆಸಿಪಿ ನೋಡ. ಓಕೆ, ಈಗ 1 ಕಪ್ಪಷ್ಟು ಸಕ್ಕರೆನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡಿ ತಗೊಳ್ತೀನಿ. ಓಕೆ, ಪುಡಿ ಮಾಡಿದ ಕ್ಲಿಪ್ಸ್ ಒಂದು ಮಿಸ್ ಆಗಿದೆ, ಪರವಾಗಿಲ್ಲ, ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಸಣ್ಣಗೆ ಪುಡಿಯಾದ ನಂತರ ಅದಕ್ಕೆ 1 ಸ್ಪೂನಷ್ಟು ಬಟರ್ ಹಾಕಿ, ಆಮೇಲೆ 1 ಕಪ್ಪಷ್ಟೇ ಮಿಲ್ಕ್ ಪೌಡರ್ ಹಾಕಿ, ಅದರ ಮೇಲೆ ಬಿಸಿ ನೀರನ್ನು ಹಾಕಬೇಕು. ಬಿಸಿ ಇರುವಾಗ ನೀರನ್ನು ಹಾಕಿ. ಓಕೆ, ನಾನಿಲ್ಲಿ ಮಿಲ್ಕ್ ಪೌಡರ್ ಹಾಕಿದ್ದು ಸ್ವಲ್ಪ ಜಾಸ್ತಿನೇ ಆಯಿತು, ಪರವಾಗಿಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. 1 ಸ್ಪೂನಲ್ಲಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಮ್ಮೆ ಕರ್ರ ಅಂತ ಮಾಡಿ ಸಾಕು. ನೋಡಿ, ಇಷ್ಟು ತಿನ್ನಾಗಿ ಬಂದಿದೆ. ಅದು ಸ್ವಲ್ಪ ಸಮಯ ಬಿಡ್ತಾ ಅದು ಇನ್ನೂ ತಿಕ್ಕಾಗಿ ಹೋಗ್ತದೆ. ಓಕೆ, ನೋಡಿ ಎಷ್ಟು ಚೆನ್ನಾಗಿರೋ ಮಿಲ್ಕ್ ಮೇಡ್ ರೆಡಿ ಆಯಿತು. ಸುಮ್ಮನೆ ಅಂಗಡಿಗೆ 150 ರುಪೀಸ್ ಎಲ್ಲ ಕೊಡೋದಕ್ಕಿಂತ ಮನೆಯಲ್ಲೇ ಮಾಡಿದರೆ ಹೆಲ್ದಿಯಾಗಿ ಕೂಡ ಇರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಈಗಲೇ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಒಳ್ಳೊಳ್ಳೆ ವೀಡಿಯೋಗಾಗಿ ಈಗಲೇ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ಲೈಕನ್ನ ಪ್ರೆಸ್ ಮಾಡಿದರೆ ನಿಮಗೆ ನೆಕ್ಸ್ಟ್ ವಿಡಿಯೋ ನಿಮ್ಮ ನೋಟಿಫಿಕೇಷನಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಕಾಣುವ. ಬಾಯ್.